ಬಸವರಾಜ್ ಇಂಗ್ಳೆ ಸರ್ ಅವರಿಗೂ ಮತ್ತು ಶ್ರೀ ಕೆ ವಾಗ್ಪಾಲ್ ಸರ್ ಅವರಿಗೂ ಸನ್ಮಾನ ಕಾರ್ಯಕ್ರಮ. ಈ ಮಾನ್ಯರು ವೇದಿಕೆಯಲ್ಲಿ ಮತ್ತು ವಾಗ್ಮಾನ ಗೌರವಗಳ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕೆಂದು ವಿನಂತಿ. ಕೆ ವಾಗ್ಪಾಲ್ ಸರ್ ಅವರು ಮತ್ತು ಪವಿತ್ರವಾದಂತಹ ಕೆಲಸ ಸಿಗುವುದೇ ದುರ್ಲಭ ಅಂತ ಪವಿತ್ರ ಶಿಕ್ಷಿತ ವೃತ್ತಿಯಲ್ಲಿ ತಮ್ಮದೇ ಆದಂತಹ ಪಾವಿತ್ರ್ಯವನ್ನು ಕಾಪಾಡಿಕೊಂಡು ಮಕ್ಕಳ ಸೇವೆಯನ್ನ ಮಾಡುವುದರ ಜೊತೆಗೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯ ಜೊತೆಗೆ ಸಮಾಜದ ಸೇವೆಯನ್ನು ಮಾಡ್ತೀಯ ಬರ್ತಾರೆ ಅವರು ಸಮಾಜದಲ್ಲಿ ಗುರುತಿಸಿಕೊಳ್ಳಬಹುದು. ಅಂತ ಪವಿತ್ರ ಕಾರ್ಯ ಇವತ್ತು ಯಾರಾದರೂ ಮಾಡಿದ್ರೆ ಅದು ನಮ್ಮ ಗ್ರಂಥದಲ್ಲಿ ನುಡಿಸುವುದಕ್ಕೆ ಅತ್ಯಂತ ವಿನಯ ವಿನಮ್ರತೆ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಕೆಲಸವನ್ನು ನಿರ್ವಹಿಸಿಕೊಂಡು ಯಾರಾದರೂ ಹೋಗಿದ್ರೆ ಅದು ನನ್ನ ಆತ್ಮೀಯ ಸ್ನೇಹಿತ ಇದನ್ನು ಮರಬಹುದು ಅಂತ ಹೇಳೋದು ನನಗೆ ಬಹಳ ಸಂತೋಷ. ಇವತ್ತು ನೌಕರಿ ಸಿಗುವುದೇ ಒಂದು ಕಠಿಣವಾದಂತಹ ಕಾಲಘಟ್ಟ ಬಂದಿತ್ತು. ನಾವು ನೌಕರಿ ಸಿಕ್ಕದೋ ಇಲ್ಲ ಇರ್ತಕ್ಕಂಥ ಒಂದು ಕಾಲಘಟ್ಟ. ಅದರಲ್ಲೂ ಸರ್ಕಾರಿ ನೌಕರಿ ಅಂದ್ರೆ ಕುಣಿದು ಕುಪ್ಪಳಿಸಿ ಹಬ್ಬದ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಆಗಿನ ಕಾಲದಲ್ಲಿ ಬಡತನದ ಮನೆತನದಲ್ಲಿ ಜೀವಿಸಿದಂತ ಮಲಕ್ಕ ಅಮೋಘವರು ನಾನಿಲ್ಲಂತೆ ನಾನು ಅವರು ಸ್ವಲ್ಪ ವಯಸ್ಸಿನವರು. ನಾನು ಈ ಕೆಟ್ಟಿನ ಗ್ರಾಮದ ಒಬ್ಬ
ಮಕ್ಕಳನ್ನ ಶಿಕ್ಷಣ ಕೊಟ್ಟು ಕಲಿಸಿ ಶಿಕ್ಷಕರನ್ನಾಗಿ ಮಾಡಿದ್ದಾರೆ. ಅವತ್ತಿನ ಪರಿಸ್ಥಿತಿಯಲ್ಲಿ ಬಡತನದ ಪರಿಸ್ಥಿತಿಯಲ್ಲಿ ಕೂಲಿ ಮಾಡಿಕೊಂಡು ಜೀವನ ಸಾಗಿಸತಕ್ಕಂತ ದಿನಮಾನಗಳಲ್ಲಿ ನಾನು ಕಂಡಿದ್ದೀನಿ ಅವರ ಪರಿಸ್ಥಿತಿ ಅತಿ ಹತ್ತಿರದಿಂದ. ಅವರ ಮನೆ ಮೊದಲು ಅವರು ಮಾಡಿದ ಜೀವನ ಸಂದಾಗಿತ್ತು. ಅವರು ನನಗಿಂತ ಒಂದು ವರ್ಷ ಮುಂದೆ ಮಾಡಬಹುದು. ಅವ್ರ ಸೋದರ ನನಗಿಂತ ಒಂದು ವರ್ಷ ಹಿಂದೆ. ಅವ್ರು ಮೂರನೇ ತಿಂಗಳಿಗೆ ನಾನು ಎರಡನೇ ತಿಂಗಳಿಗೆ ಅವ್ರ ಸಹೋದರ ಒಂದೇ. ಆಗಿನ ಕಾಲದಲ್ಲಿ ನಾವು ಬಡತನ ಮೆತ್ತನಲ್ಲಿ ಬೆಳೆದ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದದಿಂದ ಒಂದು ಹಂತದಲ್ಲಿ ಹೋಗೋಣ. ಆ ಬಡತನದ ದಿನಗಳಲ್ಲಿ ಅವರ ತಂದೆ ಕೂಲಿ ಮಾಡಿ ಜೀವನ ಸಾಗಿಸತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಒಂದು ಪುಸ್ತಕ ತಗೊಳ್ಳೋದು ಯೋಗ್ಯತೆಯಾಗಿಲ್ಲ. ಅವರಿಗೆ ನಾವು ಇತಿಹಾಸವನ್ನು ನೆನೆಸ್ಕೋಬೇಕಾಗ್ತದೆ. ಯಾಕಂದ್ರೆ ಅವ್ರ ಮಕ್ಕಳಿಗೆ ಅವರ ಕಷ್ಟಗಳು ಗೊತ್ತಾದ್ರೆ, ಅವ್ರ ಮೊಮ್ಮಕ್ಕಳಿಗೂ ಆ ಕಷ್ಟಗಳು ಗೊತ್ತಾದ್ರೆ ಮುಂದಿನ ಜೀವನ ಸುಖವಾಗ್ತದೆ. ಇತಿಹಾಸವನ್ನು ಅರಿತು ನಾವು ನಡೆದಾಗ ಇದೇ ರೀತಿಯಲ್ಲಿ ನಮ್ಮ ಜೀವನ ಸಾಗಿಸೋದಕ್ಕ ಆರ್ಥಿಕವಾಗಿ ಬದಲಾವಣೆಗಳನ್ನು ಉಂಟು ಮಾಡ್ತದೆ. ಅವತ್ತು ಯಾರೋ ಖರೀದಿ ಮಾಡಿದ ಪುಸ್ತಕ, ಅವತ್ತು ಸರ್ಕಾರದ ಪುಸ್ತಕಗಳು ಪೂರೈಕೆ ಇರಲಿಲ್ಲ. ಅದರೊಳಗೆ ಸರ್ಕಾರದಿಂದ ಪುಸ್ತಕಗಳು ಪೂರೈಕೆ ಇರಲಿಲ್ಲ. ಕೊನೆಗೆ ಹೋಗಬೇಕಾಗಿತ್ತಲ್ಲ, ಪುಸ್ತಕಗಳಿಗೆ ಪುಸ್ತಕವನ್ನು ಗೊತ್ತಿದ್ದೀವಿ. ಇನ್ನೊಂದು ಶ್ರೀಮಂತರು ಹೋದಂತಹ ಪುಸ್ತಕವನ್ನ ಪಾಲನೆ ಅಂದ್ರೆ ₹1 ಪುಸ್ತಕವನ್ನ ಬಾಕಿ ನೋಡ್ಕೊಂಡು ಹೋಗಿತ್ತು. ಆ ಬಾಲನಿಗೆ ನೋಡಿದಂತೆ ಮಾಡಪ್ಪ ವಾಗ್ಮಾರಿ ಪುಸ್ತಕ ಆ ಮೊದಲು ಕೊಂಡು ತಗೊಂಡು ಒಂದು ವರ್ಷ ಓದಿದ್ದ. ಒಂದು ವರ್ಷ ಆದ್ರೊಳಗೆ ಅದಕ್ಕೆ ಕೊಂಡು ತಗೊಂಡು ಕೂಡಲೇ ಈಗ ಸೀರೆ ಮೇಲೆ ಇದು ಬರ್ತಾ ನೋಡಿ, ಅಲ್ಲಿ ಇದು ಕಾಲ ಕವರ್ ಆ ಹಳೆ ತಂದು ಕವರ್ ಹಾಕಿದ್ದೆ. ಪುಸ್ತಕಗಳಿಗೆಲ್ಲ ಕವರ್ ಹಾಕಿ ನಾನು ಹೆಸರು ಬರೋದು, ಯಾರು ತುಳು ಮಾಡಿರೋದು ಸರ ಅಂತೇಳಿ ನಾನು ಹೆಸರು ಬರೋದು, ಪುಸ್ತಕಗಳನ್ನು ಜೋಪಾನ ಮಾಡಿರ್ತೀವಿ. ಒಂದು ಖಾಲಿ ಹಾಕಿ ಕೊಡ್ತಿದ್ರೆ ಒಳಗಡೆ ಆ ಪುಸ್ತಕದ ಒಳಗೆ ₹1 ನೋಟ್ ಇಡ್ತಿದ್ದೀವಿ, ಪೂಜೆ ಮಾಡ್ತಿದ್ದೀವಿ, ಗರಿ ಇಡ್ತಿದ್ದೀವಿ. ₹1 ಕೊಡುವಂತ ಪುಸ್ತಕ ಇವರು ಪಾಲನೆ ಮಾಡ್ತಾ ಹೋಗಿದ್ರು. ಇವರು ಒಂದು ಓದ್ತಿದ್ರು ಅದೇ ಪುಸ್ತಕದಲ್ಲ. 2 ವರ್ಷ ಇರ್ತದೆ ಆಯುಷಿಗೆ. ಅವ್ರು ತಗೊಂಡ 1 ವರ್ಷ, ನಂತರ ಇವ್ರು ತಗೊಂಡೋಗಿ 2 ವರ್ಷ. ಅವ್ರು ತಗೊಂಡೋದ ಪುಸ್ತಕ ಎಟ್ಟಣೆ ಮಾಡ್ತಾ ಹೋಗಿದ್ದಾರೆ. ಅವ್ರ ಮನೆಗೆ ಹೋಗಿ ಅದರಲ್ಲಿ ಪುಸ್ತಕ ಕೇಳ್ತಿದ್ದೆವು, ಎಷ್ಟು ಕೊಡ್ತೀರಿ, ನಾವು ಕಾರಣ ನೀವು ಕಾರಣ ಕೂಡ ನನಗೆ ಈಗ ಕೊಟ್ಟು ನಾ ಎಟ್ಟಡೆ ಅಂತಿದ್ದೆ. ಎಟ್ಟಡೆ ಕೊಟ್ಟು ಪುಸ್ತಕ ನಾವೊಂದು ಅಭ್ಯಾಸ ಮಾಡೋದ್ರೊಳಗೆ ಅದೇ ಪುಸ್ತಕ ಕವರ್ ಹಾಕಿ ಜೋಪಾನವಾಗಿ ಒಂದು ಅಭ್ಯಾಸ ಮಾಡಿ ನೆನಪದಲ್ಲಿ ಬಿಡಿಸೋಣ. ನಮ್ಮ ಕ್ಲಾಸ್ಮೇಟ್ದವರು ನಾನು ಮುಂತಾಗಿದ್ದ SS ಒಮ್ಮೆ ಚಾರಣೆ ಮಾಡ್ಕೊಳ್ತಿದ್ರು. ₹1 ಬಾರಣೆ, ಎಂಟಣೆ ಚಾರಣೆ. ಒಂದು ಪುಸ್ತಕ 4 ವರ್ಷ 5 ವರ್ಷ ಬಾಳ್ತಿತ್ತು. ಅಂತ ಬಡತನದ ಪರಿಸ್ಥಿತಿಯಲ್ಲಿ ಬೆಳೆದವರು ಅವರು. ನಾವು ವಿಶೇಷವಾಗಿ ಚರ್ಚೆಗಳಲ್ಲಿ ವಾಗ್ಮೂಲ ನಿಂತನ ಏನದ ಎಲ್ಲ ನಂತರ ನಮ್ಮ ಬಸವ ವಾಗ್ಮೂರಿಯವರು, ನಮ್ಮ SD ವಾಗ್ಮೂರಿಯವರು, ನಮ್ಮ ನಾಡಪ್ಪ ವಾಗ್ಮೂರಿ, ಈ ಎಲ್ಲ ವಾಗ್ಮೂರಿಯ ನಿಂತನ ನಮ್ಮ ನಡುವೆ ಬಹಳಷ್ಟು ಹತ್ತಿರದ ಸಂಬಂಧ. ಅವತ್ತು ಅವರೆಲ್ಲ ನಮ್ಮ ತೋಟದಲ್ಲಿ ಮಾಡಿ ಬೆಳೆದರು. ಇವೆಲ್ಲ ನಮ್ಮೆಲ್ಲ ಕೂಡ ಮಾಡುವ ಅವರಲ್ಲಿ ನಮ್ಮಲ್ಲಿ ಭೇದವಾಗಿ ಒಂದೇ ತಾಣ ಊಟ ಮಾಡ್ತಿದ್ದೀವಿ. ಆಗಿನ ಕಾಲದಾಗ ಜಾತೀಯತೆ ಇಬ್ಬರು ಸಹಿತ ನಮಗೆ ಜಾತಿ ಭಾವನೆ ಸಹೋದರರಿಗೆ ಬೆಳೆದು ಇವತ್ತಾದ್ರೂ ನನಗೆ ಬಹಳ ಸರಗಳು ಸಹಿತ ಕಾಕ ಅಂತ ಕೇಳ್ತಾರೆ, ಕಾಕ ಕೇಳ್ತಾರೆ. ಅಂತ ಒಂದು ಸಹೋದರ ಭಾವನೆಯನ್ನ ಇಟ್ಕೊಂಡು
ಅಂತ ಬಡತನದ ಪರಿಸ್ಥಿತಿಯಲ್ಲಿ ಓದಿ ಇವ್ರಿಗೆ ಬೆಳೆಸಿ ನೌಕರಿ ಹಚ್ಚೋದಲ್ಲ ಅವ್ರ ತಂದೆ ತಾಯಿಯ ಗುಣ ಎಂದೂ ತಿಳಿಸಕ್ಕೆ ಸಾಧ್ಯ ಅಷ್ಟೊಂದು ಸೇವೆ ಅವರು ಮುಂದೆ ಇವರಾದ್ರೂ ಸಹಿತ ನೌಕರಿ ಹಚ್ಚೋದು ಬಳಿಕ ಅವ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಇವತ್ತು ಡಾಕ್ಟರ್ ಮಾಡಿದ್ದಾರೆ, MBBS ಓದಿಸಿದ್ದಾರೆ, ಒಬ್ಬರು ಡಿಸಿಸಿ ಇದ್ದಾರೆ, ಒಬ್ಬರು ಡಾಕ್ಟರ್ ಆಗಿದ್ದಾರಂತ ನಾವೆಲ್ಲ ಕೇಳಿ ಬಹಳಷ್ಟು ಸಂತೋಷಪಟ್ಟಿವಿ. ಇಂಥ ಬಡತನದ ಪರಿಸ್ಥಿತಿಯಲ್ಲಿ ಬೆಳೆದು ತಮ್ಮ ಮಕ್ಕಳನ್ನ ಅಷ್ಟೇ ಬೆಳೆಸಲಿಲ್ಲ, ತಮ್ಮ ಕೈಯಲ್ಲಿದ್ದಂತ ಹಲವಾರು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಮಾಡಿದ್ದಾರೆ, ಇಂಜಿನಿಯರ್ ಮಾಡಿದ್ದಾರೆ, ಶಿಕ್ಷಕರು ಮಾಡಿದ್ದಾರೆ, ಹಲವಾರು ಉದ್ಯೋಗದಲ್ಲಿ ಅವರ ಕೈಯಲ್ಲಿದ್ದಂತ ವಿದ್ಯಾರ್ಥಿಗಳು ಇವತ್ತು ಹೊಡ್ಕೊಂಡಿದ್ದಾರೆ. ಅಂತ ಒಬ್ಬ ಊರಿನ ಒಂದು ನಿವೃತ್ತಿ ಇವತ್ತು ಆಗ್ತಾ ಇದೆ. ಅವರ ಮನೆತನದವರು ಅದ್ದೂರಿಯಾಗಿ ಇವತ್ತು ಅವರಿಗೆ ಒಂದು ಅಭಿನಂದನಾ ಸಮಾರಂಭ. ಎಲ್ಲ ಮನೆತನದವರು, ಗೆಳೆಯರ ಬಳಗದವರು, ಬಂಧು ಬಾಂಧವರು ಸೇರಿ ಅಭಿನಂದನಾ ಸಮಾರಂಭವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಸಂತೋಷ. ಅವರು ಬರೀ ಶಿಕ್ಷಣ ವೃತ್ತಿ ಅಷ್ಟೇ ಮಾಡಲಿಲ್ಲ, ಅವರ ಮನಸ್ಸು ಕವಿತೆಗಳನ್ನು ಬರೆದಿದ್ದಾರೆ. ಹಲವಾರು ಕವಿತೆಗಳನ್ನು ಬರೆದಿದ್ದಾರೆ. ಕವಿತೆಗಳನ್ನು ನಮ್ಮ ಐದು ಸಾಹೇಬರು ಹಾಡ ಹಾಡಿದ್ದಾರೆ, ಅಥವಾ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ. ಅವರ ಆ ಕಾರ್ಯಕ್ರಮಕ್ಕೂ ನಾವು ಹೋಗಿದ್ದೀವಿ. ಆ ಗದ್ದಲ ವಸತಿ ಶಾಲೆ, ಆ ಗದ್ದಲ ವಸತಿ ಶಾಲೆಗೆ ಹೋದರೆ ಒಂದು ಅಂಗನವಾಡಿ ಶಾಲೆ, ಅಂತ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಆ ವಿಜ್ಞಾನ ಭಾಗದಲ್ಲಿ ನೀವು ಆದರ್ಶ ಶಿಕ್ಷಕರಾಗಿ ತಾಲೂಕಿನ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಸಹಿತ ಅವರು ಪಡೆದಿದ್ದಾರೆ. ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಸಹಿತ ಅವರು ಪಡೆದಿದ್ದಾರೆ. ಇವತ್ತು ಸಮಾಜದಲ್ಲಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಸ್ನೇಹದಿಂದ ಬಾಳುವುದರ ಜೊತೆಗೆ ಶೈಕ್ಷಣಿಕ ಅನುಭವವನ್ನು ಸುಧಾರಣೆ ಮಾಡುವುದರ ಜೊತೆಗೆ ತಮ್ಮ ಮನೆತನವನ್ನು ಸುಧಾರಣೆ ಮಾಡುವುದರ ಜೊತೆಗೆ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾದಂತ ಆ NS ಪದ್ಮಾರಿ ಅವರ ನಿವೃತ್ತಿಯ ಜೀವನ ಸುಖಕರವಾಗಿ ದೇವರ ಅವರಿಗೆ ಆರೋಗ್ಯ ಕಾಪಾಡಿ ಅಂತ ತುಂಬ ಹೃದಯದಿಂದ ನಿವೇದನ ಪರವಾಗಿ ನಮ್ಮ ಕೆಟ್ಟಡ ತಾಲೂಕಿನ ಸಮಸ್ತ ಶಿಕ್ಷಕರ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ತುಂಬ ಹೃದಯದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಆರಿಸಿ, ಸರ್ ನೀವು ಜೀವನ ಸುಖಕರವಾಗಿ ನಿವೃತ್ತಿ ಜೀವನದಲ್ಲಿ ನೀವು ಮಕ್ಕಳ ಜೊತೆ ನೀವು ಮೊಮ್ಮಕ್ಕಳ ನೈತಿಕವನ್ನು ಆಡಿಸ್ತಾ ಜೀವನ ಸುಖಕರವಾಗಿ ಬೆಳೆಯಿರಿ. ಅದರ ಜೊತೆಗೆ ನಿಮ್ಮ ನಿಕಟದಿಂದ ಕವಿಗಳಿಗೆ ಇನ್ನಷ್ಟು ಹೊರಗೆ ಬರಲಿ, ಇನ್ನಷ್ಟು ಕವಿತೆಗಳು ಹೊರಬರಲಿ ಅಂತ ಹಾರೈಸುವುದರ ಜೊತೆಗೆ ಆರಾಮವಾಗಿ ನೀವು ಸಾಗಲಿ ಅಂತ ಮತ್ತೊಮ್ಮೆ ಹಾರೈಸಿ ಅವರಿಗೆ ಮುಂದಿನ ಭಾವಿ ಜೀವನಕ್ಕೆ ಮತ್ತು ಅವರ ಶೈಕ್ಷಣಿಕ ಹಿನ್ನೆಲೆಯನ್ನ ನಾನು ಮುಂದೆ ಕಣ್ಣಿಂದ ಕಟ್ಟುವಂತೆ ಮಾತಾಡ್ತಿರಂತ ಪಾಠಶಾಲೆಗೆ ಧನ್ಯವಾದಗಳು. ಈಗ ಒಂದೆರಡು ಅನಿಸಿಕೆಗಳು ಅವರ ವಿದ್ಯಾರ್ಥಿ ಇರ್ತಕ್ಕಂಥ ವರ್ಷ ಆನಂದ್ ಒಳಗೆ ಇವರಿಂದ ಅನಿಸಿಕೆಗಳು. ವಿಷ್ಣು ಗುರುದೇವೋ ಮಹೇಶ್ವರರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನಾನು ಅಮ್ಮಸರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಶಿಕ್ಷಣ ಎಂದರೆ ಮುಖದಲ್ಲಿ ಸಿಡುಕು ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ನಟ. ಸರ್ಪಗಳ ಒಂದಕ್ಷ ಭಿಕ್ಷೆ ಬಿಡುವನು, ಭಿಕ್ಷುಕ ನಮ್ಮನ್ನು ರಕ್ಷಿಸುವನು, ರಕ್ಷಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನವನ್ನು ರೂಪಿಸುವವನೇ ಶಿಕ್ಷಕ. ನಮ್ಮ ಗದ್ಯಾವಸ್ಥಿ ಶಾಲೆಯಲ್ಲಿ ಮುಖ್ಯ ಗುರುಗಳಾದ MS ವಾಗ್ಮೋರ್ ಸರ್ ಗುರುಗಳಿಗೆ ನನ್ನ ನಮಸ್ಕಾರಗಳು. ಮಾನ್ಯರನ್ನು ಇರುವೆಯ ಗುಣವೆಂದರೆ ತಪ್ಪಾಗಲಾರದು. ಇರುವೆಯಂತೆಯೇ ಮುಂದಾಲೋಚನೆಯಲ್ಲಿ ಎಲ್ಲಾ ಕೆಲಸ ಮಾಡುವರು. ಯಾವ ಕೆಲಸವಾದರೂ ಅಪಾರ ಶ್ರದ್ಧೆ ಇವರದ್ದು. ಅದಕ್ಕಾಗಿ ಇವರು ಜಿಡ್ಡೇಹಳ್ಳಿ ಗ್ರಾಮದ ಜನರ ಮನಸ್ಸನ್ನು ಗೆದ್ದಿದ್ದು. ಇವರಿಗೆ 2 ಪ್ರಶಸ್ತಿಗಳು ದೊರೆತಿವೆ. ಅವು ಉತ್ತಮ ಸಾಹಿತ್ಯ ಪ್ರಶಸ್ತಿ ಮತ್ತು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರೆಂದು ಇವರಿಗೆ ಪ್ರಶಸ್ತಿಗಳು ದೊರೆತಿವೆ. ನಾನು ವಾಗ್ಮೋರ್ ಸರ್ ಗುರುಗಳ ಕೈಯಲ್ಲಿ ಸತತ 5 ವರ್ಷಗಳ ಕಾಲ ಶಿಕ್ಷಣವನ್ನು ಪಡೆದಿದ್ದೇನೆ. ನಾನು ಮೊದಲ ಬಾರಿ ಶಾಲೆಗೆ ಹೋದಾಗ ತುಂಬಾ ಭಯವಾಗುತ್ತಿತ್ತು. ಆದರೆ ನಮ್ಮ ಗುರುಗಳು ನನ್ನ ಭಯವನ್ನು ಹೋಗಿಸಿ ಧೈರ್ಯವನ್ನು ತುಂಬಿದ್ದರು. ಒಬ್ಬಳು ತಾಯಿ ಹೇಗೆ ತನ್ನ ಮಕ್ಕಳನ್ನು ಜೋಪಾನ ಮಾಡುತ್ತಾಳೆಯೋ ಹಾಗೆಯೇ ನಮ್ಮ ಗುರುಗಳು ನಮ್ಮೆಲ್ಲರನ್ನು ಪ್ರೀತಿಯಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದರು. ನನ್ನ ಎಲ್ಲಾ ಗೆಲುವಿಗೆ ಧೈರ್ಯ ತುಂಬಿ ನನ್ನ ಬೆನ್ನೆಲುಬಾಗಿ ನಿಂತಿರುವರು. ನಾನು ಎಲ್ಲೇ ಇದ್ದರೂ ಇವಳು ನನ್ನ ಮಗಳು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ಅವರ ಪ್ರೀತಿಗೆ ನಾನು
ನನಗೆ ತಮ್ಮ ಸ್ವಂತ ಮಗಳ ಹಾಗೆ ನೋಡಿಕೊಳ್ಳುತ್ತಿದ್ದರು. ಆದರೆ ಇವತ್ತು ನಮ್ಮೆಲ್ಲರಿಂದ ಅಗಲುತ್ತಿರುವರು. ವಾಮನ ಸದ್ಗುರುಗಳು ಇವತ್ತು ನನಗೆ ನಾವು ಪೂಜಿಸುವೆವೆಂದು ನಿಮಗೆ ಯಶಸ್ಸು ಸಿಗಲೆಂದು ನಾವು ಪ್ರಾರ್ಥಿಸುವೆವೆಂದು ನೀವು ಸದಾ ಸುಖವಾಗಿರಲೆಂದು ಹಾರೈಸುವೆ. ಇಷ್ಟು ಹೇಳಿ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತವರಿಗೆ ಧನ್ಯವಾದಗಳು. ಇದರಲ್ಲಿ ನನ್ನಿಂದ ಏನಾದರೂ ತಪ್ಪು ತಡೆಯಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದು ಹೇಳುತ್ತಾ ಇಲ್ಲಿಗೆ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಅತ್ಯಂತ ನಿರ್ಮಾಣದಿಂದ ವಿದ್ಯೆ ಗಳಿಸಿದವರಿಗೆ ಗುರುನಾಮ ಸಲ್ಲಿಸಿರುವಂತಹ ವಿದ್ಯಾರ್ಥಿ ವರ್ಷಗಳಿಗೆ ಧನ್ಯವಾದಗಳು. ಈಗ ಅನಿಸಿಕೆಗಳು ಅವರ ಸುಪುತ್ರಿಯಾಗಿರ್ತಕ್ಕಂತಹ ಡಾಕ್ಟರ್ ವರಲಕ್ಷ್ಮಿ ವಾಗ್ಮಾರೆ ಇವರಿಗೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಗ್ರಾಮದ ಅನನ್ಯ ದೈವನಾದ ಶ್ರೀ ಸಂಗಮನಾಥ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತೇನೆ. ಈ ದಿನ ನಮ್ಮ ತಂದೆ ಶಿಕ್ಷಕ ವೃತ್ತಿಯಲ್ಲಿ ಅಪಾರವಾದ ಸೇವೆ ಸಲ್ಲಿಸಿ ನಿಮಿತ್ತವಾಗಿ ಅಭಿನಂದನಾ ಸಮಾರಂಭವನ್ನು ಆಚರಿಸುತ್ತಿದ್ದೇವೆ. ಅದಕ್ಕೆ ನೀವೆಲ್ಲರೂ ಬಂದಿರೋದು ನಮಗೆ ತುಂಬಾ ಸಂತೋಷವಾಗಿದೆ. ನಮ್ಮ ತಂದೆ ಶಿಕ್ಷಕ ಅಂತ ಹೇಳೋಕೆ ಒಂದು ಹೆಮ್ಮೆ ಆಗುತ್ತೆ. ಶಿಕ್ಷಕರು ವಿದ್ಯಾರ್ಥಿ ಜೊತೆ ಹೇಗಿರ್ತಾರೆ ಅಂತ ನಮಗೆ ನಾವು ಯಾಕಂದ್ರೆ ಟೀಚರ್ ಸ್ಟ್ರಿಕ್ಟ್ ಅಂತ ಒಂದು ಲಿಮಿಟ್ ಅಲ್ಲಿ ಇರ್ತೀವಿ. ನಮ್ಮ ಅಪ್ಪಾಜಿ ಹಾಗಲ್ಲ. ಸೂರ್ಯನ ನೋಡಿದ್ವಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಿಗವ್ವ ಸಿಗಪ್ಪ ಅಂತ ಒಂದು ತಂದೆ ತಾಯಿ ಸಂಬಂಧ ಹೆಂಗಿರ್ತಾರ ಮಕ್ಕಳ ಜೊತೆ ಹಂಗ ಬೆರೀತಾರೆ ಎಲ್ಲ. ಇವತ್ತು ಅವರು ನಿವೃತ್ತಿ ಆಗಿದ್ದಾರೆ. ಅವರಿಗೆ ಇನ್ನೊಂದು ಹೆಸರು ಹೇಳಬೇಕಂದ್ರೆ ನಮ್ಮ ಅಪ್ಪಾಜಿಗೆ ಸಹನೆ, ತಾಳ್ಮೆ, ಪ್ರಾಮಾಣಿಕತೆ, ಸ್ವಾಭಿಮಾನ ಅಂದ್ರೇನೆ ಅಪ್ಪಾಜಿ ಅಂತ ನೆನಪಾಗುತ್ತೆ ಜೀವನದಾಗ. ನಮ್ಮ ಮಮ್ಮಿ ಪಪ್ಪ ಇಷ್ಟು ಕಷ್ಟ ಪಡ್ತಾರಲ್ಲ ಅದು ನೆನೆಸ್ಕೊಂಡು ಕಣ್ಣಾಗ ಬರ್ತೀವಿ. ಇವತ್ತು ದಿನ ಮಾಡಕ್ಕೆ ಅಡುಗರಾಗ್ತಿ ಹೇಳಕ್ ಆಗಂಗಿಲ್ಲ ಖುಷಿನ. ನಮ್ಮ 3 ಮಂದಿ ಈ ಸ್ಟೇಜ್ ತನಕ ತಗೊಂಡ್ ಬಂದು ನಮ್ಮ ವಿದ್ಯಾಭ್ಯಾಸ ಕೊಡಿಸಿ ನಮ್ಮ ಕಾಲದಲ್ಲಿ ಮುಂದೆ ನಿಲ್ಲಿಸಿದ್ರು. ಹೆಂಗಂದ್ರೆ ನಾವು ಇನ್ನೊಂದು ಕೈ ಜಾಸ್ತಿ ನನ್ನ ಮಕ್ಕಳಂತಂದು ಹಗಲು ರಾತ್ರಿ ಅವ್ರ ರೂಪಾಯಿ ನಮ್ಮ ಊಟ ಹಾಕಿ ಸಾಕ್ಷಾತ್ ಜೀವನ ಇಷ್ಟು ಏನೂ ಇಲ್ಲದೆ ಈ ಮಟ್ಟಿಗೆ ನಮ್ಮ ಕುಟುಂಬ ಬಂದಿದೆ ಅಂದ್ರೆ ಅವ್ರಿಬ್ಬರು ಅನ್ಯೋನ್ಯತೆ, ಅವ್ರಿಬ್ಬರ ಸಮವಾಯ ಸಂಬಂಧ, ಅವ್ರಲ್ಲಿರುವ ಒಳ್ಳೆಯತನ ನೋಡಿ ಹೇಗೆ ಕೂತಿದ್ದಾರೆ ಅಲ್ಲಿ ನೇರಾಗಿ ಹೇಗೆ ಕೂತಿದ್ದಾರೆ ನೋಡಿದ್ರೆ ಆ ಮುಖಕ್ಕೆ ನೋಡಿದ್ರೆ ಅದು ಬರುತ್ತೆ. ಅವ್ರು ಹೇಳ್ತಾರೆ ನನಗೆ ಕುಟುಂಬದ ಜವಾಬ್ದಾರಿಯನ್ನು ತಗೊಳ್ಳೋದು ಜೀವನದಲ್ಲಿ ನಮ್ಮ ಒಳ್ಳೆಯ ಸಂಸ್ಕಾರ, ಶಿಕ್ಷಣ ಎಲ್ಲರೂ ಇದ್ದಾರೆ. ನಾವು ಎಲ್ಲಿ ಹೋದ್ರು ನಮ್ಮ ಅಪ್ಪಾಜಿ ವಾಪಸ್ ಮಾತಾಡಿಸ್ತಾರೆ ನೋಡಿ ಕೂತಿದ್ದಾರೆ ಅಲ್ಲಿ. ತಂದೆಗೆ ಹೆಣ್ಮಕ್ಳ ಸಂಬಂಧನೇ ಬೇರೆ ಇರುತ್ತೆ. ಏನ್ ಹೇಳ್ಬೇಕು ತಂದೆ ತಾಯಿ ಬಗ್ಗೆ ಹೇಳಕ್ಕೆ ಸಾಲಲ್ಲ. ಇವತ್ತು ನಿವೃತ್ತಿಯಾಗಿ ಸಮಾರಂಭ ಮಾಡಾಕ್ತಿವಿ. ಏನು ಹೇಳ್ಬೇಕಂದ್ರೂ ಹುಡುಗರು ಮೊಬೈಲ್ ಬಿಡಿದ್ರು ವಾಟ್ಸ್ ನನ್ನ ಅನ್ಸುತ್ತೆ ಯಾವ ವಾಟ್ಸ್ ಮೊಬೈಲ್ ಹೋಗಕ್ ಮ್ಯಾಚ್ ಆಗಿಲ್ಲ. ಯಾಕಂದ್ರೆ ಮೊಬೈಲ್ ಲೆವೆಲ್ ತರಿಸ್ತಿದ್ದಾರೆ. ಏನ್ ಹೇಳಕ್ಕಾಗಲ್ಲ. ನಮ್ಮ ಯಶಸ್ವಿನ ಮಮ್ಮಿ ಪಪ್ಪ ಏನ್ ಮಾಡಲ್ಲ. ಅದೇ ಅವ್ರಿಂದ ಇಲ್ಲಿ ತನಕ ನಾವು ಬರ್ತೀವಿ. ಅಜ್ಞಾನ ರಂಗಸ್ಯ ಜ್ಞಾನಾಂಜನ ಶಲಾಭಾಯ ಚಕ್ಷುರುನ್ಮಿಲಿತೆ ಏನ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಧನ್ಯವಾದ. ಶ್ರೀ ಸಂಗಮನಾಥ ಪಾದಗಳಲ್ಲಿ ನಮಸ್ಕರಿಸುತ್ತಾ ಇಲ್ಲಿ ಆಸಕ್ತರಾಗಿರ್ತಕ್ಕಂಥ ಅಧ್ಯಕ್ಷರು, ಮುಖ್ಯ ಅತಿಥಿಗಳು, ತಂದೆಯ ಸಹ ಉದ್ಯೋಗಿಗಳು, ನಮ್ಮ ಬಂಧುಗಳು ಹಾಗೂ ಸ್ನೇಹಿತರು ಎಲ್ಲರಿಗೂ ಇವತ್ತಿನ ದಿನ ಅವರ ಮನುಷ್ಯನಿಗೆ ನಾಗರಿಕವಾಗಿರುತ್ತದೆ. ಆದರೆ ಆ ದೀಪವನ್ನು ಬೆಳಗಿಸುವ ಜ್ಯೋತಿ ಒಬ್ಬ ಶಿಕ್ಷಕ ಆಗಿರ್ತಾನೆ. ಯಾವಾಗಲೂ ಹಿರಿಯರು ಹೇಳ್ತಿದ್ರು ಜೀವನದಲ್ಲಿ ಒಂದು ಗುರಿ ಇರ್ಬೇಕು, ಅದರಿಂದ ಒಂದು ಗುರಿ ಇರ್ಬೇಕು ಅಂತ. ಬಟ್ ಆ ಗುರು ನಮ್ಮ ತಂದೆನೇ ಆಗಿದ್ರೆ ಯಾವ ರೀತಿಯಾದ ಗುರಿ ಮುಟ್ತೀವಿ ಅನ್ನೋದು ಸಾಕ್ಷಿ ನಾವು 3 ಜನ ಹೆಣ್ಮಕ್ಳು. ಅವರು ಗುರುವಾಗಿ ನಮ್ಗೆ ನಿಂತಿದ್ರು. ಆಮೇಲೆ ನಮ್ಮ ಮಮ್ಮಿ ಯಾವಾಗ ಬಂದ್ಬಾಗ ಮಕ್ಕಳಿಗಾಗಿ ಆಸ್ತಿ ಮಾಡಿದಾರಲ್ಲ, ಮಕ್ಕಳನ್ನ ಆಸ್ತಿ ಮಾಡ್ತಿದ್ದಾರೆ. ಅದನ್ನ ಇನ್ನು ಅವತ್ತು ಮಾಡಿ ತೋರಿಸಿದ್ದಾರೆ. ನಮ್ಮ ತಂದೆ ತಾಯಿ ಏನ್ ಮಾಡಿ ನಿಲ್ಸಿದಾರಲ್ಲ ಇದನ್ನು ನಾವು ನಮ್ಮ ಮಕ್ಕಳಿಗೆ ಮಾಡಿ ತೋರಿಸಿ ಅವ್ರ
ನಮ್ಮ ತಂದೆ ತಾಯಿಗೆ ನಾವು ಎದ್ದು ನಿಂತು ಅವರಷ್ಟು ನಾವು ಬದುಕ್ತೀವಿ ಅಂತ ಇನ್ನೂ ನಮ್ಮ ಕಾನ್ಫಿಡೆನ್ಸ್ ಆಗಿಲ್ಲ. ನಾವು ಇಷ್ಟು ದೊಡ್ಡ ಪ್ರೀತಿಯಿಂದ ಬೆಳೆದು ಸಂತಾನ ಅವ್ರ ಪ್ರೀತಿಯಿಂದ ನಾವು ಕಂಡಕ್ಕಾಗತ್ತೆ. ಯಾವುದೇ ಊಟ ಮತ್ತು ನಮ್ಮ 3 ಜನರಿಗೆ ಗಾಡ್ ಪೇರೆಂಟ್ಸ್ ಯಾವುದೇ ವಿಷಯವಾಗಲಿ, ಓದು, ಆಮೇಲೆ ಒಂದು ಸಂಗೀತ, ಒಂದು ನೃತ್ಯ, ಇವನ್ ಮತ್ತೆ ಕೂಡ ನಾವು ಯೂಸ್ ಮಾಡ್ಕೊಂಡು ಸರಿ ತಪ್ಪು ಎಲ್ಲಾನು ನಮ್ಗೆಲ್ಲರಿಗೂ ನಮ್ಮ ಜೀವನಕ್ಕೆ ಅವಕಾಶಗಳನ್ನು ಮಾಡಿಬಿಟ್ಟಿದ್ದಾರೆ. ಆಮೇಲೆ ಒಂದು ಸಮಾಜದಲ್ಲಿ ಹೆಣ್ಣು ಹುಟ್ಟಿದ್ರೆ ಓದಿಸೋದು ಕಡಿಮೆ, ವಯಸ್ಸಾದ್ರೆ ಮದುವೆ ಮಾಡೋದು ಎಲ್ಲರೂ ಮಾಡಬೇಕು. ಸಮಾಜದಲ್ಲಿ ಮದುವೆಗೂ ಇಂಪಾರ್ಟೆಂಟ್, ಓದೋದು ಇಂಪಾರ್ಟೆಂಟ್. ಯಾವುದನ್ನು ತಲೆ ಹಾಕ್ತಾರೆ ಪ್ರತಿಯೊಂದು ಸ್ಟೇಜ್ ಓದಿದ ಸಮಯದಲ್ಲಿ ಓದು, ಆಡು ಸಮಯದಲ್ಲಿ ಆಡು, ಮದುವೆ ಸಮಯದಲ್ಲಿ ಮದುವೆ ಎಲ್ಲಾರು ತಮ್ಮ ಎಲ್ಲರೂ ಹೊತ್ಕೊಂಡು ತುಂಬಾ ಚೆನ್ನಾಗಿ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನಮ್ಮ ತಂದೆ ಅಷ್ಟೇ ಅಲ್ಲ, ನಮ್ಮ ಕುಟುಂಬ ಇಷ್ಟು ಇವತ್ತು ಬೇರೆ ಬರೋದಿಲ್ಲ ಅಂತ ಪಪ್ಪಂದು ಒಂದು 3 ಪಟ್ಟು ಅಂದ್ರೆ ನಮ್ಮ ತಾಯಿ. ಪಪ್ಪಾಗೂ ಸಂಭಾಳಿಸಿ ಅವರ ಜವಾಬ್ದಾರಿಗಳನ್ನೆಲ್ಲ ನೀಡಿಸಿ ತುಂಬಾ ಹೆಣ್ಣು ಮಕ್ಕಳು 3 ಜನ ಹೆಣ್ಣು ಮಕ್ಕಳಲ್ಲಿ ಏನು ಕೊರತೆ ಆಗ್ತಾ ಇರ್ತಕ್ಕಂಥ ಎಲ್ಲ ರೀತಿಯಿಂದ ನೋಡ್ಕೊಂಡು ನಮ್ಮ ತಂದೆ ತಾಯಿ ಬೆಳೆಸಿದ್ದಾರೆ. ಒಂದು ಶಿಕ್ಷಕ ವೃತ್ತಿ ನಮ್ಮ ತಂದೆಯವರು ಶಿಕ್ಷಕರಾಗಿದ್ದ ಕಾರಣ ಜಸ್ಟ್ ಮನೆಯಲ್ಲಿ ಅಷ್ಟೇ ಮಾಡಲ್ಲ, ಅವ್ರು ಶಾಲೆಯಲ್ಲಿ ಜೀವನದ ಮೌಲ್ಯ ಮತ್ತೆ ಜೀವನಕ್ಕೆ ಬೇಕಾಗಿರ್ತಕ್ಕ ಒಂದು ದಾರಿ, ಸಮಾಜ ಸೇವೆ ಮಾಡುವ ಭಾವನೆ ಎಲ್ಲ ಇದೆ ನಮ್ಮ ಹತ್ರ. ನಮ್ಮ ಹತ್ರ 100 ರೂಪಾಯಿ ಇದೆ, ನಮ್ಗೆ ಇರ್ಲಿ ಅನ್ನೋ ಮನೋಭಾವನೆ ನಮ್ಮ ಹತ್ರ ಯಾವತ್ತೂ ಬರ್ತಿಲ್ಲ. ಅದರಲ್ಲಿ 10 ರೂಪಾಯಿ ಆಗುತ್ತೆ, ಯಾವ್ದಾದ್ರು ಡೆತ್ ಮಾಡಿ ಅನ್ನೋ ಭಾವನೆ ಇಲ್ಲಿವರೆಗೂ ಇದೆ. ಅವ್ರಿಗೆ ಅವ್ರು ನೋಡಿ ನಾವು ತಂದೆ ನಮ್ಮ ತಂದೆ ಇವತ್ತು ಅವರ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಅಷ್ಟೇ. ಬಟ್ ಅವ್ರ ಜೀವನದ ಮೌಲ್ಯ, ಸಮಾಜ ಸೇವೆ ಮಾಡುವ ಭಾವನೆ, ಅವರ ಕರ್ತವ್ಯ ನಿಷ್ಠೆ, ಸಮಯ ತಂದ್ರೆ ಎಲ್ಲಾರು ನಮಗೆ ಒಂದು ದಾರಿ. ನಾವು ಆ ದಾರಿಯಲ್ಲಿ ನಮ್ಮ ಪ್ರಯಾಣವನ್ನು ಸಾಗಿಸ್ತಾ ಹೋಗ್ತೀವಿ. ಅವ್ರು ನಿವೃತ್ತಿ ಆಗ್ತಿರೋದು ಕೇವಲ ಅವರ ಶಿಕ್ಷಕ ವೃತ್ತಿಯಿಂದ, ಬಟ್ ಅವರ ಸಮಾಜ ಸೇವೆ ಭಾವನೆ, ಅವರ ಮೌಲ್ಯ, ಅವರ ಸಾಹಿತ್ಯ ರಚನೆ ಎಲ್ಲರೂ ಮುಂದೆ ಬೆಳೆಸ್ಕೊಂಡು ಹೋಗ್ತಾನೆ ಇರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ತಂದೆ ಮತ್ತು ನಾವು ತಾಯಿಗೆ ಮುಂದಿನ ದಿನಗಳಲ್ಲಿ ಸುಖ ಮತ್ತು ಶಾಂತಿ ಮತ್ತೆ ಅವರ ಆರೋಗ್ಯ ಒಳ್ಳೆಯದಾಗಿ ನಮ್ಮ ಕುಟುಂಬ ಇದೇ ಪ್ರೀತಿಯಿಂದ ಇರಲಿ ಅಂತ ನಾನು ಕೇಳ್ಕೊಡ್ತಾ ಇದ್ದೇನೆ. ನೀವು ಬಂದಿರ್ತಕ್ಕಂಥ ಎಲ್ಲ ಗಣ್ಯರು ಬಂಧು ಮಿತ್ರರು ನಮ್ಮ ತಂದೆ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮನಸ್ಪೂರ್ವಕ ಆಶೀರ್ವಾದ ನಮಗೆ ಕೊಟ್ಟಿದ್ದೀರಾ. ಇದರಿಂದ ನನಗೆ ತುಂಬಾ ಖುಷಿ ಆಗಿದೆ. ನಿಮ್ಮ ಆಶೀರ್ವಾದದಿಂದ ನಮಗೂ ನಮ್ಮ ಜೊತೆ ಸಮಾಜ ಎಲ್ಲರೂ ಜೊತೆ ಬೆಳೆದುಕೊಂಡು ಹೋಗೋಣ ಅಂತ ನಾನು ಧನ್ಯವಾದಗಳು. ತಂದೆ ತಾಯಿಗಳ ಆರೋಗ್ಯದ ಕುರಿತು ಶುಭ ಹಾರೈಸಿರ್ತಕ್ಕಂಥ ಡಾಕ್ಟರ್ ರೇವತಿ ವಾಗ್ಮೋರೆ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಶ್ರೀನಿವಾಸ್ ರಾಜಗೋಪಾಲ್ ಶರ್ಪೂರ್ ಜಿಲ್ಲಾ ಅಧ್ಯಕ್ಷರು ಸರ್ಕಾರಿ ವಲಯ ಸಮಾಜ, ಇವರು ಕೂಡ ಒಂದು 2 ಮಾತುಗಳನ್ನು ಆಡಬೇಕೆಂದು ವಿನಂತಿ. ಇವತ್ತಿನ ದಿವಸ ಶ್ರೀ ದೇಶವಾಗಿ ದಿವಸ ಅವರಿಗೆ ಅಭಿನಂದನವನ್ನು ಶಿಕ್ಷಕ ವೃತ್ತಿಯಿಂದ ಯೋಗ್ಯತೆ ಒಬ್ಬ ತಾಯಿ ಇರ್ತಾಳ ಮನೆಯೊಳಗ, ತಾಯಿ ನಿವೃತ್ತಿ ಆಗ್ತಾಳೆ. ತಾಯಿ ನಿವೃತ್ತಿ ಆಗ್ತಾಳೆ ಆಗುದಿಲ್ಲ. ತಾಯಿ ಯಾವಾಗ ಮನೆಯೊಳಗ ನಿರಂತರ ಮನೆಯ ಸಂಪೂರ್ಣ ಕೆಲಸ ಕಾರ್ಯ ಜವಾಬ್ದಾರಿ ಎಲ್ಲವೂ ಕೂಡ ತಾಯಿ ಮಾಡ್ಕೊಂಡು ಹೋಗ್ತಿರ್ತಾಳೆ. ತಾಯಿಯಿಂದ ನಿವೃತ್ತಿ ಅನ್ನೋದೈತೆ ಇಲ್ಲ. ಯಾಕೆ ಅಂತಂದ್ರೆ ತಾಯಿ ನಿವೃತ್ತರಾಗೋ ಅಡಿಗೆ ಮನೆ ಬಂದ್ ಮಾಡುವಂತ ಮನೆ ಎಲ್ಲ ನಡೆಯುತ್ತೆ. ನನಗೆ 60 ವರ್ಷ ಆಯ್ತು, ಇನ್ನು ಮುಂದೆ ನಾನು ನಿವೃತ್ತನಾಗ್ತೀನಿ, ನಾನು ಇನ್ನು ಮುಂದೆ ಅಡಿಗೆ ಮನೆ ಹೋಗುದಿಲ್ಲ, ಅಡಿಗೆ ಮನೆ ಬಂದ್ ಮಾಡ್ತೀನಿ ಅಂತಂದ್ರೆ ನಡೆಯುವುದಿಲ್ಲ. ಹಂಗ ಇವತ್ತು ಈ ತಾಯಿ ಹೇಗೆ ಮೊದಲ ಗುರು ಅಂತ ತಾಯಿನ ಅಂದ್ರು, 2ನೇ ಗುರು ಶಾಲೆಯೊಳಗಿನ ಶಿಕ್ಷಕ, 3ನೇ ಗುರು ಬದುಕಿನ ಮೋಕ್ಷದ ದಾರಿ ತೋರುವಂತಹ ಗುರು. ಹೀಗೆ ಪ್ರತಿಯೊಬ್ಬರಿಗೂ ಕೂಡ 3 ಗುರುಗಳು ಜೀವನಕ್ಕೆ ಬರ್ತಾರೆ. ಅಂತಹ ಒಂದು ವಾಗ್ಮೋರೆಯವರು ಶಿಕ್ಷಕರಾಗಿ, ಸಜ್ಜನರಾಗಿ ತಮ್ಮ ಬದುಕಿನ ಮೌಲ್ಯಗಳನ್ನ ಎಲ್ಲರಿಗೂ ತಿಳಿಸಿ ಹೇಳಿ ಇವತ್ತು ನಿವೃತ್ತರಾಗ್ತಾ ಇದ್ದಾರೆ. ಅವರು ಅವ್ರ ಪರಿಚಯ ಆಯ್ತು 4-6 ವರ್ಷಗಳಿಂದ. ನಮ್ಮ ಬಸವರಾಜ್ ಕುಂಬಾರ ಅವರಿಂದ ಇವರು ಪರಿಚಯ.
ಇವರು ಹವಾಮಾಲಿನ ದೇವಸ್ಥಾನಗಳಲ್ಲಿ ಸೇವಾ ಮಾಡುವಂತ ಇದ್ದು ಅವರು ಒಬ್ಬ ಸೇವಾ ಅವಾಗಿಲ್ಲ ಶಿಕ್ಷಕರು ಕೂಡಿಕೊಂಡು ಹವಾಮಾಲಿನ ದೇವಸ್ಥಾನದೆಲ್ಲ ಕೆಲಸ ಕಾರ್ಯಗಳು ಜೀವನೋದ್ಧಾರ ಕಾರ್ಯಕ್ರಮ ಹೀಗೆಲ್ಲ ಮಾಡ್ತಾ ಇದ್ರು. ಆ ಶಿಕ್ಷಕರೊಳಗೆ ಇರೋರು ಬಹಳ ಆಧ್ಯಾತ್ಮವಾದಿಗಳು, ಬಹಳ ಒಳ್ಳೆ ಸಜ್ಜನರು. ಹೀಗೆ ವಾಗ್ಮೋರೆಯವರ ಕುಟುಂಬ ಅವರ ಇದೆಲ್ಲ ನಮ್ಮ ಹಳೆ ಸಮಾಜ, ನಮ್ಮ ಚಂಚನಗಳು ಹಳೆ ಸಮಾಜ ಬಹಳ ಒಳ್ಳೆಯ ಸಮಾಜ. ಏನೇ ಕಾರ್ಯಕ್ರಮ ಇದ್ರು ಕೂಡ ಗುರುಗಳು ನಮ್ಮನ್ನು ಕರೆಸಿ ಮಾಡಿ ಕಾರ್ಯಕ್ರಮ ಮಾಡ್ತಾರೆ. ಒಳ್ಳೆಯ ಒಂದು ಆಚರಣೆಗಳನ್ನು ಕೂಡ ಅವರು ಕಲಿತಾ ಇದ್ದಾರೆ. ಹಳೆಯವರು ಶ್ರೇಷ್ಠ ಶ್ರೇಷ್ಠ ಶರಣರು, ಬಸವಣ್ಣವರು ಬಹಳ ಆತ್ಮೀಯರು. ಅಂತಹ ಶರಣರ ಒಂದು ಮುಂದಿನ ಒಂದು ಸಮಾಜದ ಪೀಳಿಗೆ ಇಟ್ಕೊಂಡು ಇವತ್ತು ಹಳೆ ಸಮಾಜದವರು ಬಹಳ ಉತ್ತಮವಾಗಿ ಕಾರ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂತಹ ಒಂದು ಜನಚನಗಳು ಇವತ್ತು ವಾಗ್ಮೋರೆ ಕುಟುಂಬದವರು ಇಷ್ಟೆಲ್ಲ ಒಂದು ಒಳ್ಳೆಯ ತಮ್ಮ ಸೇವೆಯನ್ನು ಮಾಡಿ ಇವತ್ತು ನಿವೃತ್ತರಾಗಿ ಇನ್ನು ಮುಂದೆ ತಮ್ಮ ನಿವೃತ್ತಿ ಜೀವನ ಅವರ ಎಲ್ಲ ಬಂಧು ಬಳಗದೊಂದಿಗೆ ತಮ್ಮ ಎಲ್ಲ ಹಿತೈಷಿಗಳೊಂದಿಗೆ ತಮ್ಮ ನಿವೃತ್ತಿ ಜೀವನ ಕಳೆಯಿರಿ. ಅಷ್ಟೇ ಅಲ್ಲದೆ ಇನ್ನೂ ಏನಾದರೂ ಜ್ಞಾನವನ್ನು ನೀಡುವಂತ ಅವಕಾಶ ಇದ್ರೆ ಆ ಜ್ಞಾನವನ್ನು ನೀಡುವಂತದ್ದು ನಿರಂತರವಾಗಿ ಮಾಡ್ತಾ ಇರಲಿ ಎನ್ನುವಂಥದ್ದನ್ನು ಹೇಳಿಕೊಂಡು ಅವರ ನಿವೃತ್ತಿಯ ಜೀವನ ಶಾಂತಿ ಮುಡಿರಲಿ. ಅವರ ಮಕ್ಕಳು ಅವರಿಗೆ ಯಾವಾಗಲೂ ಕೂಡ ಅವರ ಒಂದು ವೃದ್ಧಾಪ್ಯದೊಳಗೆ ಅವರ ಸೇವೆಯನ್ನು ಮಾಡ್ತಾ ಇರ್ತಾರೆ ಅನ್ನುವಂಥದ್ದನ್ನು ಹೇಳಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಹಳೆಯ ಸಮಾಜದ ಎಲ್ಲ ಭಕ್ತರಿಗೂ ವಾಗ್ಮೋರೆ ಅವರಿಗೂ ಕುಟುಂಬದ ಎಲ್ಲ ಹಾರೈಸಿ ಈ ನಾಟಕ ಮಾಡಿದ್ದು ಆಶೀರ್ವಚನ ನೀಡಿರ್ತಕ್ಕಂಥ ಗುರುಗಳಿಗೆ ತುಂಬ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ
ಮಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ಹಾಗೂ ವಿಭಿನ್ನ ದಾರ್ಶನಿಕ ಸಂತರನ್ನ ಸ್ಮರಣೆ ಮಾಡಿ ವಿರಕ್ತ ಮಠದ ಗುರುಪರಂಪರೆಯನ್ನ ಸ್ಮರಿಸಿ ಊರಿನ ಆರಾಧ್ಯ ದೇವ ಸಂಗಮದಲ್ಲಿ ನಡೆಯಲು ಇವತ್ತಿನ ಈ ಒಂದು ಸುಂದರ ಸಮಾರಂಭ ಶ್ರೀಯುತ MS ವಾಗ್ಮೋರೆಯವರ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾಗಿ ಆ ನಿವೃತ್ತಿಯ ಅಭಿನಂದನಾ ಸಮಾರಂಭ ಈ ಒಂದು ಕನ್ನಡ ಸಮಾಜದ ಎಲ್ಲ ಬಾಂಧವರು ಕೂಡಿಕೊಂಡು ಸಮಾರಂಭವನ್ನ ತಾವೆಲ್ಲ ಏರ್ಪಾಡು ಮಾಡಿದ್ದೀರಿ. ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಆತ್ಮೀಯರಾದ ಚಿದಾನಂದ ಕಟ್ಟಿಮನಿಯವರಲ್ಲಿ ಶ್ರದ್ಧಾಂಜಲಿ ಮಾಡಿ ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಮಾತನಾಡಿರುವಂತಹ ತಮ್ಮ ಹಾಗೂ ವಾಗ್ಮೋರೆಯವರ ಅವಿನಾಭಾವ ಸಂಬಂಧವನ್ನ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿರುವಂತಹ ಆತ್ಮೀಯರಾದ ಶ್ರೀಯುತ SS ಪಾಟೀಲ್ ಅವರಲ್ಲಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಸಮಸ್ತ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ವಾಗ್ಮೋರೆ ಕುಟುಂಬದ ಎಲ್ಲ ಸದಸ್ಯರುಗಳಲ್ಲಿ ಕನ್ನಡ ಸಮಾಜದ ಎಲ್ಲ ಬಂಧು ಬಾಂಧವರಲ್ಲಿ ನಮ್ಮ MS ವಾಗ್ಮೋರೆಯವರ ಎಲ್ಲ ಆತ್ಮೀಯರಲ್ಲಿ ಇವೆಲ್ಲ ಮಹನೀಯರಲ್ಲಿ ಅನಂತ ಶರಣಾರ್ಥಿ. ಈ ಒಂದು ಸಮಾರಂಭವನ್ನು ನೋಡಿದ್ರೆ ನೀವೆಲ್ಲ ಕೂಡಿಕೊಂಡು ನಮ್ಮ ಮಾಳಪ್ಪ ಅವರ ಒಂದು ನಿವೃತ್ತಿಯ ಸಮಾರಂಭ, ನಿವೃತ್ತಿಯ ಅಭಿನಂದನಾ ಸಮಾರಂಭವನ್ನು ತಾವೆಲ್ಲ ಮಾಡ್ತಾ ಇದ್ದೀವಿ. ಇದು ನಮ್ಮ ಪಾಟೀಲ್ ಅವರು ಹೇಳಿದಂತೆ ಇದು ಕೇವಲ ನಿವೃತ್ತಿಯ ಸಮಾರಂಭ ಅಷ್ಟೇ ಅಲ್ಲ, ಇವತ್ತು ವಾಗ್ಮೋರೆ ಎಲ್ಲ ಹಳೆಯ ಸಮಾಜ ಬಾಂಧವರ ಒಂದು ಸಂತೋಷವಾದಂತಹ ಸಮಾರಂಭ ಅಂತ ತಿಳ್ಕೊಂಡಿರೋದು. ಯಾಕೆ ಅಂತಂದ್ರೆ ನೀವೆಲ್ಲ ಕೂಡಿಕೊಂಡು ಇವತ್ತು ಒಬ್ಬ ನಮ್ಮ ಶಿಕ್ಷಕರು ಅಷ್ಟೇ ಅಲ್ಲ, ಇವತ್ತು ನಮ್ಮೆಲ್ಲರ ಕಾರ್ಯಕ್ರಮ ತಿಳ್ಕೊಂಡು ಇಷ್ಟು ಸಂತೋಷಭರಿತರಾಗಿ ಒಂದು ಸಮಾರಂಭವನ್ನು ಏರ್ಪಾಡು ಮಾಡಿದ್ರು. ಅವರು ಶಿಕ್ಷಕರಾಗಿ ಸೇವೆಯನ್ನು ಮಾಡಿ ಒಂದು 30 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ ಇದ್ದುಕೊಂಡು ಇವತ್ತು ಆ ವೃತ್ತಿಯಿಂದ ನಿವೃತ್ತರಾಗಿ ಆ ಒಂದು ವೃತ್ತಿಯ ಎಲ್ಲ ಕೆಲಸ ಕಾರ್ಯಗಳಿಂದ ಇವತ್ತಿನಿಂದ ಅವ್ರು ಏನಾಗ್ತಾರೆ ಅಂತಂದ್ರೆ ಆ ಎಲ್ಲ ಕೆಲಸಗಳಿಂದ ನಿವೃತ್ತರಾಗ್ತಾರೆ. ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಬಹಳ ಒಂದು ಮಾದರಿಯಾಗಿರುವಂತಹ ವೃತ್ತಿ. ಒಬ್ಬ ಮನುಷ್ಯನ ಬದುಕಿನೊಳಗೆ ಇದೊಂದು ಅಡಿಪಾಯ. ಶಿಕ್ಷಣ ಅನ್ನುವಂಥದ್ದು ಮೂಲ ಅಡಿಪಾಯ, ಬೇಸ್ಮೆಂಟ್ ಅಂತ ನಾವು ಕರಿತೀವಿ. ಒಬ್ಬ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಆತನ ಜೀವನ, ಆತನ ಮುಂದೆ ಆತನ ಮೌಲ್ಯಗಳು, ಆತನ ಚಾರಿತ್ರ್ಯ, ಆತನ ಬದುಕು, ಅದಕ್ಕೆಲ್ಲಕ್ಕೂ ಕೂಡ ಮೂಲ ಒಂದು ಇದು ಅಂತ ಅಡಿಪಾಯ ಅಂತಂದ್ರೆ ಶಿಕ್ಷಣ. ಅಂತಹ ಶಿಕ್ಷಣ ನೀಡುವಂತಹ ಶಿಕ್ಷಕ ಆ ವೃತ್ತಿ ಅದು ಮಾದರಿಯಾಗಿರುವಂತಹ ಅಂತಹ ಮಾದರಿ ವೃತ್ತಿಯೊಳಗೆ ಇವತ್ತು ವಾಗ್ಮೋರೆಯವರು ಅವರ ಇರುವಿಕೆ ಹೇಗೆ ಅಂತಂದ್ರೆ ಬಹಳ ಸಾತ್ವಿಕರು, ಬಹಳ ಸಾತ್ವಿಕರು, ಬಹಳ ಒಂದು ಸಜ್ಜನರು, ಅಧ್ಯಾತ್ಮವಾದಿಗಳು. ಯಾರಿಗೂ ಕೂಡ ಎಂದೂ ಕೂಡ ಏನು ಕೆಟ್ಟದ್ದನ್ನು ಬಯಸದೆ ತಂಪಾಗಿ ತಾವು ವೃತ್ತಿಯಿಂದ ಮಾಡ್ಕೊಂಡು ಸೇವೆಯನ್ನು ಮಾಡಿಕೊಂಡು ಬಹಳ ಕಷ್ಟದ ದಿನಗಳನ್ನ ಎದುರಿಸಿ ಬಡತನದೊಳಗ ಹೇಳಿದ್ರಲ್ಲ ಪಾಟೀಲ್ ಅವರು, ಅವ್ರು ಬೆಳೆದು ಬಂದಿರುವಂತಹ ದಾರಿಯನ್ನು ಹೇಳಿದ್ರು. ಅಂತಹ ಕಷ್ಟದ ಒಂದು ದಿನಗಳಲ್ಲಿ ಈ ಒಂದು ಸೇವೆಯನ್ನು ಮಾಡ್ತಾ ಮಾಡ್ತಾ ಸಂಸಾರದ ಮಗವನ್ನು ಕೂಡ ಹೊತ್ಕೊಂಡು, ಸಂಸಾರದ ಜವಾಬ್ದಾರಿಯನ್ನು ಹೊತ್ಕೊಂಡು 3 ಹೆಣ್ಣು ಮಕ್ಕಳಿಗೆ ಉತ್ತಮ
ಉತ್ತಮವಾದಂತಹ ಶಿಕ್ಷಣವನ್ನು ಕೊಟ್ಟು ಅವರಿಗೂ ಎಲ್ಲಾ ರೀತಿಯೆಂದು ಮದುವೆ ಮುಂದೆ ಎಲ್ಲಾ ಕಾರ್ಯಗಳನ್ನು ಮಾಡಿ ಇವತ್ತು ಶ್ರೇಷ್ಠ ಒಬ್ಬ ತಂದೆನೂ ಆಗಿದ್ದಾರೆ, ಶ್ರೇಷ್ಠ ಒಬ್ಬ ಶಿಕ್ಷಕರು ಕೂಡ ಆಗಿದ್ದಾರೆ. ಇದು ಬಹಳ ಮುಖ್ಯ. ಅವರ ಮಕ್ಕಳು ಮಾತನಾಡುವಾಗ ಹೇಳ್ತಾ ಇದ್ರು, ನಮ್ಮ ತಂದೆ ಹೇಗೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಎಲ್ಲರೂ ಗಂಡು ಮಕ್ಕಳು ಬೇಕು ಅಂತ ನೀವೆಲ್ಲ ಅಪೇಕ್ಷೆ ಪಡ್ತೀರಿ ಎಲ್ಲರೂ. ಯಾಕೆ ಅಂತಂದ್ರೆ ಗಂಡು ಮಕ್ಕಳು ಇದ್ರೆ ನಮಗೆಲ್ಲ ಮುಂದೆ ನೋಡ್ಕೊಂತಾರೆ, ನಮ್ಮ ಮುಂದಿನ ನಿವೃತ್ತಿ ಜೀವನ ಆರಂಭಿಸುವುದರ ಒಂದು ಅಪೇಕ್ಷೆ. ಆದ್ರೆ ವಾಗ್ಮೋರೆಯವರ ಕುಟುಂಬಕ್ಕೆ ಆ ಮಾತು ತರಲಿರ್ತ ಇತ್ತು. ಯಾಕೆ ಅಂತಂದ್ರೆ ಗಂಡು ಮಕ್ಕಳಿಗಿಂತಲೂ ಬಲೆ ಹಾಕುವಾಗ ಹೆಣ್ಮಕ್ಳನ್ನು ತಯಾರು ಮಾಡಿದ್ದಾರೆ. ಯಾವ ಹೆಣ್ಮಕ್ಳು ಬೇಕು ಇವರು? ಹೌದಲ್ಲ, ಒಳ್ಳೆಯ ಶಿಕ್ಷಣ ಕೊಟ್ಟಾರೆ, ಒಳ್ಳೆಯ ಬದುಕಿನ ದಾರಿ ತೋರಿಸಿದ್ದಾರೆ, ಮೌಲ್ಯಗಳನ್ನು ಕಲಿಸಿದ್ದಾರೆ, ಒಳ್ಳೆಯ ಗುಣಗಳನ್ನು ಕಲಿಸಿದ್ದಾರೆ. ಅವರು ತಮ್ಮ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಪ್ರೀತಿಯೂ ಕೂಡ ತಂದೆ ತಾಯಿ ಮೇಲೆ ಅಷ್ಟೇ ಪ್ರೀತಿಯಲ್ಲೂ ಕೂಡ ಮಕ್ಕಳು ಇಟ್ಕೊಂಡಾರೆ. ಮತ್ತೆ ಇದಕ್ಕಿಂತ ಹೆಚ್ಚಿನ ಏನ್ ಬೇಕು? ಯಾವ ಗಂಡು ಮಕ್ಕಳು ಬೇಕು? ಇವತ್ತು ನೋಡ್ತಾ ಇದ್ದೀರಿ ಗಂಡು ಮಕ್ಕಳು ಹಣದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದು. 4 ಮಂದಿ ಗಂಡು ಮಕ್ಕಳಿದ್ರು ಸಹಿತ ತಾಯಿ ಮನೆಯೊಳಗೆ ಯಾರೋ ಒಬ್ರು ತಾಯಿ ಇಟ್ಕೊಳ್ತಾ ಇಲ್ಲ. ತಾಯಿ ಒಯ್ದು ವೃದ್ಧಾಶ್ರಮದಲ್ಲಿ ಸೇರಿಸುವಂತಹ ಪರಿಸ್ಥಿತಿಯನ್ನು ನಾವು ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀವಿ. ಅಂತ ದಿನಮಾನಗಳೊಳಗ ಇವತ್ತು ಒಬ್ಬ ಶಿಕ್ಷಕನಾಗಿ ತನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಬದುಕಿನ ಮೌಲ್ಯಗಳನ್ನು ತಿಳಿಸುವಂತದ್ದು ಬಹಳ ಮುಖ್ಯ. ಈಗೆಲ್ಲ ನಮ್ಮ ಪಾಟೀಲ್ ಅವರು ತಮ್ಮ ಹಿಂದಿನ ದಿನಗಳನ್ನು ನೆನಪಿಸಿಕೊಂಡು ಅವಾಗ ಹೇಗಿತ್ತು ಹೇಳಿದ್ರಲ್ಲ, ಒಂದು ಬಡತನ ಹೇಗಿತ್ತು, ಒಂದು ಪುಸ್ತಕನೂ ಕೂಡ ಖರೀದಿ ಮಾಡದೆ ಆಗುವಷ್ಟು ಪರಿಸ್ಥಿತಿ ಅವಾಗಿತ್ತು. ಅವಾಗ ಶಿಕ್ಷಣ ಕೊರತೆ ಇತ್ತು, ಬದುಕಿನ ಮೌಲ್ಯಗಳು ಇದ್ದು, ಬದುಕಿನ ಮೌಲ್ಯಗಳು ಮನೆಯೊಳಗ ಹಿರಿಯರು ಇರ್ತಿದ್ರು, ಅವ್ರು ಕಲಿಸ್ತಾ ಇದ್ರು. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಶಿಕ್ಷಣ ಎಲ್ಲಿ ಬೇಕಾದ್ರೆ ಇಲ್ಲಿ ಮೌಲ್ಯಗಳು ಕೊರತೆ ಆಗಿವೆ. ಇವತ್ತು ಬದುಕಿನ ಮೌಲ್ಯಗಳು ಇವತ್ತು ಸಿಗ್ತಾ ಇಲ್ಲ, ಶಿಕ್ಷಣಗಳಂತೂ ಸಿಗ್ತಾ ಇಲ್ಲ, ಮನೆಯೊಳಗೂ ಆ ವಾತಾವರಣ ಇಲ್ಲ, ಇದ್ರೊಳಗೂ ಇಲ್ಲ, ಸಮಾಜದೊಳಗೂ ಇಲ್ಲ. ಹಾಗಾಗಿ ಇವತ್ತು ನಾವು ಹೆಚ್ಚಿಗೆ ಯಾವ ಕಡೆ ಒತ್ತು ಕೊಡಬೇಕು ಅಂತಂದ್ರೆ ಮಕ್ಕಳಿಗೆ ಮೌಲ್ಯಗಳನ್ನ ಕಲಿಸುವಂತದ್ದು, ಬದುಕಿನ ಮಾರ್ಗವನ್ನು ತೋರಿಸುವಂತದ್ದು, ಬದುಕಿನ ರೀತಿಯನ್ನು ತೋರಿಸುವಂತದ್ದು ಇವತ್ತು ಆಗಬೇಕಾಗಿದೆ. ಅಂತ ಕಾರ್ಯವನ್ನ ವಾಗ್ಮೋರೆಯವರು ಮಾಡ್ಕೊಂತ ಬರ್ತಾ ಇದ್ದಾರೆ, ಬಂದಿದ್ದಾರೆ. ಇವತ್ತು ಶಿಕ್ಷಕ ವೃತ್ತಿ ಬಹಳ ಶ್ರೇಷ್ಠವಾದಂತಹ ವೃತ್ತಿ. ಯಾವುದೇ ವೃತ್ತಿ ಇದ್ರೂ ಸಹಿತ ಆ ವೃತ್ತಿಯೊಳಗ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ಅದು ನಮ್ಮ ಬದುಕನ್ನು ಏನ್ ಹೇಳಿದ್ವಿ. ಇವತ್ತು ನಾವು ಯಾವುದೇ ಕೆಲಸ ಮಾಡಿದ್ರು ಸಹಿತ ಆ ಕೆಲಸವನ್ನ ಯಾಕೆ ನಾನು ಮಾಡ್ತಾ ಇದ್ದೀನಿ, ಯಾಕೆ ನನ್ ಗಂಟು ಬಿಟ್ಟು ನನ್ನ ಹಣಿಬಳೆ ಸುಮಾರ ನನ್ನ ಅದೃಷ್ಟನೇ ಹೋಗ್ಯದ, ದುರಾದೃಷ್ಟ ಗಂಟು ಬಿದ್ದದ, ಹಿಂಗ ನಾವು ಅನ್ಕೊಂತ ನಾವು ಯಾವುದೇ ಕೆಲಸ ಮಾಡಿದ್ರು ಆ ಕೆಲಸ ನಮಗ ತೃಪ್ತಿ ಕೊಡುದು. ಯಾವುದೇ ಕೆಲಸ ಮಾಡಿದ್ರು ಸಹಿತ ಇವತ್ತು ತೃಪ್ತಿಯಿಂದ ಮಾಡಬೇಕು, ನಾವು ಸಂಪೂರ್ಣ ಅದರೊಳಗೆ ತೊಡಗಿಸಿಕೊಳ್ಬೇಕು. ಅವಾಗ ಏನಾಗ್ತದೆ, ಕಾಯಕ ಕೈಲಾಸ ಆಗ್ತದೆ. ಕಾಯಕ ಕೈಲಾಸ ಯಾವಾಗ ಆಗ್ತದೆ ಅಂತಂದ್ರೆ ಅದನ್ನ ನಾವು ಪ್ರೀತಿಯಿಂದ ಅದರ ಮೇಲೆ ನಿಷ್ಠೆ, ಅದರ ಮೇಲೆ ಅಭಿಮಾನ, ಅದರ ಮೇಲೆ ಗೌರವ ಇಟ್ಟಾಗ ಇದೇ ನನ್ನ ಬದುಕೊಡ್ತದ, ಇದರಿಂದಲೇ ನಾನು ಒಂದು ಉಪಯುಕ್ತ ಅನ್ನವನ್ನು ಊಟ ಮಾಡ್ತೇನೆ ಅನ್ನುವಂತ ಗೌರವ ಭಾವನೆ ಆ ಕಾಯಕದಲ್ಲಿರಬೇಕು. ಅಂದಾಗ ಆ ಕಾಯಕ ಕೈಲಾಸ ಆಗ್ತದೆ ಅನ್ನುವಂಥದ್ದು ನಾವು ನೋಡ್ತೀವಿ. ಇವತ್ತು ಶಿಕ್ಷಕ ವೃತ್ತಿ ಬಹಳ ಶ್ರೇಷ್ಠವಾದಂತಹ ವೃತ್ತಿ.